ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ಮೃತ ಯೋಗೇಶ್ ಗೌಡ ಸಹೋದರಿ ಗದ್ಗದಿತ ಹೇಳಿಕೆ ಇದು. ಕೊಲೆ ಪ್ರಕರಣದಲ್ಲಿ ನಾವು ಹೋರಾಟ ಮಾಡಿದ್ವಿ. ಬಸವರಾಜ ಮುತ್ತಗಿ ಈಗ ಮಾಡಿದ್ದನ್ನು ಆಗ ಮಾಡಬೇಕಿತ್ತು. ನನ್ನ ಸಹೋದರ ಜೀವಂತವಾಗಿರುತ್ತಿದ್ದ ಎಂದ ಸಹೋದರಿ, ನಮ್ಮ ತಮ್ಮನಿಗೆ ಅನ್ಯಾಯ ಆಗಿದೆ, ದೇವರಿಂದ ನ್ಯಾಯ ಸಿಕ್ಕಿದೆ, ನಮ್ಮ ತಮ್ಮನಿಗೆ ಶಾಂತಿ ಹಾಗೂ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ನಮಗೆ ಯಾವುದೇ ರೀತಿಯ ಜೀವ ಬೆದರಿಕೆ ಇಲ್ಲ. ವಿನಯ್ ಕುಲಕರ್ಣಿ ಅಧಿಕಾರ, ಹಣ, ತೋಳ್ಬಲದ ಭ್ರಮೆಯಲ್ಲಿ ಇದ್ದ. ಈಗ ನ್ಯಾಯಾಂಗದ ವ್ಯವಸ್ಥೆ ನಮಗೆ ನ್ಯಾಯ ದೊರಕಿಸಿಕೊಟ್ಟಿದೆ. ಹುಬ್ಬಳ್ಳಿಯಲ್ಲಿ ಯೋಗೇಶ್ ಗೌಡ ಸಹೋದರಿ ಅಕ್ಕ ಮಹಾದೇವಿ ಗದ್ಗದಿತ ಹೇಳಿಕೆ ಕೊಟ್ಟಿರುವಂತಹ ಕೇಳ್ಕೊಂತೀವಿ ಅಂದಾಗ ನಮ್ಮ ಮನೆಗೆ ನಮ್ಮ ತಮ್ಮಗೆ ನಮ್ಗೆ ನ್ಯಾಯ ಸಿಕ್ಕದಂತ ಹೇಳ್ತಾರೆ. ಈ ಕೇಸಿಗೆ ನಮ್ಮ ತಾಯಿ ಅಪೀಲ್ ಮಾಡಿದ್ಲು. ನಮ್ಮ ತಾಯಿ ಇದಾದ್ಮೇಲೆ ನಮ್ಮ ಅಣ್ಣಾರು ಎಲ್ಲ ಮಾಡ್ಕೊಂಡ್ರು. ನಮಗೆ ಗುರುರಾಜಿ ಬಸವರಾಜ್ ಕೊರವರು ಆಮೇಲೆ CBI ಸರ್ ಎಲ್ಲರೂ ಸಪೋರ್ಟ್ ಮಾಡಿದ ನಮ್ಮ ಕೇಸ್ ಸ್ಟ್ಯಾಂಡ್ ಆಗೈತಿ. ನಮ್ಮ ತಮ್ಮಗೆ ಅವಾಗ ಸಿಗಬೇಕಾಗಿತ್ತು. ನಮ್ಮ ತಮ್ಮ ಮೋಸ ಅನ್ಯಾಯ ಆಗಿದ್ದಕ್ಕೆ ಅದು ಕಾನೂನು ಇದೆ, ಎಲ್ಲ ಇದೆ. ಮಾಡಿದ ಅಪರಾಧಿ, ನಾನು ಅಪರಾಧಿ ಮಾಡಿಲ್ಲ ಅಂತೇಳಿ ಅವ್ನು ಹೇಳಿದ್ರು. ಅವ ಇಷ್ಟೆಲ್ಲ ಅವ್ನು ಅಧಿಕಾರಿ ಇದ್ದಿದ್ದಕ್ಕೆ ಅವನ್ನೆಲ್ಲ ಮುಚ್ಕೊಂಡೋಗಿತ್ತಂತೆ ಅವ್ನು ತಿಳಿದಿದ್ದ. ಅದಕ್ಕೆ ದೇವರ ಇದ್ದಾನೆ. ನಮ್ಮ ತಮ್ಮಗೆ ನ್ಯಾಯ ಸಿಕ್ಕಿದ್ದಕ್ಕೆ ನಾವು ಖುಷಿ ಪಡ್ತೇವೆ. ಅವಾಗ ಜೀವಾವಧಿ ಶಿಕ್ಷೆ ಆಗಲಿ ಅಂತ ನಾವು ಕೇಳ್ಕೊತೇವೆ. ಅಂದಾಗ ನಮ್ಮ ಮನೆಗೆ ಎಲ್ಲರಿಗೆ ನಮಗೆ ಶಾಂತಿ ಸಿಕ್ಕೈತಿ. ಈಗ ಅದೇ ನಮ್ಮ ತಮ್ಮನ ಅವಾಗ ಬಿಟ್ಟಿದ್ರೆ ಈಗ ಏನು ಬಸವರಾಜ ಮುತ್ತಿಗೆ ಅದಲ್ಲ, ಅವಾಗ ನಮ್ಮ ತಮ್ಮ ಇದ್ದಾಗ ಒಂದು ಸ್ವಲ್ಪ ನಮ್ಗೆ ಕ್ಲೂ ಕೊಟ್ಟಿದ್ರೆ ನಮ್ಮ ತಮ್ಮನ ಜೀವ ಬದುಕ್ತಿತ್ತು. ನಮ್ಮ ತಮ್ಮ ಮಕ್ಕಳು ಎಲ್ಲರೂ ನೆಮ್ಮದಿಯಿಂದ ಇರ್ತಿದ್ರು ಆ ಉದ್ದೇಶಕ್ಕಾಗಿ. ಅದನ್ನು ಈಗ ಮಾಡೋ ಬದಲಿ ಅವಾಗ ಮಾಡಿದ್ರೆ ನಮ್ಗೆ ನಮ್ಮ ಕುಟುಂಬಕ್ಕೆ ಒಂದಿಟ್ಟು ಇದಾಕತ್ತ ಅಷ್ಟೇ ಇದು ಮಾಡೋದು. ಅದು ಈಗ ಮಿಂಚಿಲ್ಲ. ಇಷ್ಟು ವರ್ಷ ಖರ್ಚಿದಕ್ಕೆ 10 ತಿಂಗಳ ನಂತರ ನಮ್ಮ ತಮ್ಮಗೆ ನ್ಯಾಯ ಸಿಕ್ಕಿದೆ. 10 ವರ್ಷದ ನಂತರ ನಮ್ಮ ತಮ್ಮಗೆ ನ್ಯಾಯ ಸಿಕ್ಕಿದೆ ಅಂತ ನಾವು ಹೇಳ್ತೀವಿ. ಕೊರವರು ಬಸವರಾಜ್ಗಾಗಲಿ ಆಮೇಲೆ ಬಸವರಾಜ ಮುತ್ತಿಗೆಗಾಗಲಿ ನಾವು CBI ಸರಿಗೆ ಕೋರ್ಟಿಗೆ ಎಲ್ಲರಿಗೂ ನಾವು ಅವ್ರಿಗೆ ಇದಾಗ್ತದೆ ಅಂತ ನಾವು ಕೇಳ್ಕೊತೀವಿ. ಇಷ್ಟೇ ನಾವು ಮಾತಾಡೋದು. ನನ್ನ ಹೆಸರು ಅಕ್ಕಮಹಾದೇವಿ ಅಂತೇಳಿ. ನಮಗೇನು ಜೀವ ಬೆದರಿಕೆ ಏನೂ ಇಲ್ಲ ರೀ. ನಾವು ದವಾಖಾನೆ ನೀವು ಅಡ್ಮಿಟ್ ಇದ್ದೇವೆ. ನಮ್ಗೆ ಆರಾಮಿಲ್ಲದಕ್ಕೆ ಏನು ಇಷ್ಟೇ. ಮೇಲಿನ ಮೇಲೆ ಏನು ಬೆದರಿಕೆ ಅನ್ನೋಕ್ಕೇನಿಲ್ಲ. ನಮ್ಮ ಅಣ್ಣಾರಿಗೆ ಹಾಕುತ್ತಿದ್ರು. ಅದನ್ನು ನಮ್ಮ ಅಣ್ಣಾರು ಕೂಡ ನಾವು ಇದು ಮಾಡಿದ್ವಿ. ಆದರೆ ಅದು ಇದಾಗೈತೆ ಅಷ್ಟೇ ರೀ. ಹಾಕ್ಯಾರ, ಎಲ್ಲರಿಗೆ ಹಾಕ್ಯಾರ, ಇಲ್ಲ ನಂಗಿಲ್ಲ. ನಾವು ಒಂದು ಸ್ವಲ್ಪ ಭಯ ಬಿಟ್ಟು ಏನು ನಮಗೆ ನಾವು ಅನ್ಯಾಯ ಮಾಡಿಲ್ಲ. ಅನ್ಯಾಯ ಮಾಡಿದ್ರೆ ದೇವ್ರು ಮಾಡೇ ಮಾಡ್ತಾನೆ. ಕೋರ್ಟ್ ಇದೆ, ಕಾನೂನು ಇದೆ, ನ್ಯಾಯ ಅನ್ಯಾಯ ಇಲ್ಲೆಲ್ಲ ಗೊತ್ತಾಕತ್ತೆ ಅಂತ ನಾವು ಕಾನೂನು ಮ್ಯಾಗ ನಾವು ಇದು ಇಟ್ಟಿದ್ವಿ, ಭರವಸೆ ಪಟ್ಟಿದ್ವಿ. ಅದಕ್ಕೆ ನ್ಯಾಯ ಸಿಕ್ಕೈತಿ. ನನ್ನ ಹೆಸರು ಅಕ್ಕಮಹಾದೇವಿ ಅಂತೇಳಿ. ತಮ್ಮನನ್ನ ಕಳೆದುಕೊಂಡ ಅಕ್ಕ ಮಹಾದೇವಿಯ ಮಾತು. ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ತೀರ್ಪು ಪ್ರಕಟ ಹಿನ್ನೆಲೆ ಮೃತ ಯೋಗೇಶ್ ಮತ್ತೊಬ್ಬ ಸಹೋದರಿ ಜಗದೀಶ್ವರಿಯು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. 10 ವರ್ಷಗಳ ನಂತರ ನಮಗೆ ಗೆಲುವು ಸಿಕ್ಕಿದೆ, ನಮಗೆ ನ್ಯಾಯ ಸಿಕ್ತು. CBI ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸುತ್ತೇನೆ. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟವಾದ ಬಳಿಕ ಮಾತನಾಡ್ತೇನೆ. ಈಗಲೂ ನಮ್ಮ ಮನಸ್ಸಿಗೊಂದು ಸಮಾಧಾನ ಇಲ್ಲ. ಯೋಗೇಶ್ ಗೌಡನನ್ನ ಕಳೆದುಕೊಂಡ ಅಕ್ಕಂದ್ರು ಮಾತನಾಡಿದ್ರೆ ಕೇಳಿಸ್ಕೊಂಡು ನಮ್ಮಂತೆ ಆಗೈತಿ. ಭಾಳ ಖುಷಿ ಆಗೈತಿ. ಮತ್ತು ನ್ಯಾಯಾಲಯ ನಮಗೆ ತೀರ್ಪು ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದ. ಮತ್ತು ಬಸಣ್ಣ ಇಬ್ಬರು ಬಸಣ್ಣಗಳಿಗೆ ನಮಗೆ ಭಾಳ ಥ್ಯಾಂಕ್ಸ್ ಹೇಳ್ತೇನೆ. CBI ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ ನಮಗೆ ನ್ಯಾಯ ಕೊಡಿಸಿದ್ದಕ್ಕೆ. ನಿಮಗೂ ಕೂಡ ಧನ್ಯವಾದಗಳು. ಶಿಕ್ಷೆ ಪ್ರಕಟ ಆಗಿಂದ ನಾವು ಮಾತಾಡ್ತೇವೆ. ಇನ್ನೂ ಭಾಳ ಮಾತಾಡೋದೈತಿ. ಆದ್ರೆ ಇದಕ್ಕೆ ನಾನು ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಸರ್ಗಳಿಗೆ, ನಿಮಗೆ ನೀವು ಭಾಳ ಹೆಲ್ಪ್ ಮಾಡಿರಿ ನಮ್ಮ ಅಣ್ಣಾರಿಗೆ. ಥ್ಯಾಂಕ್ಸ್ ರೀಪ್ಪ ನಿಮ್ಗೆ ಅಷ್ಟೇ. ನಮ್ಮಂತೆ ಆಗೈತಿ. ಈಗ ಬ್ರೇಕ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.